ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಸಾಟರ್ಡೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ನಮ್ಮ ವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದೀನಿ. ನಾನು ಯೂಶಲಿ ಸಂಜೆ ಪೂಜೆ ಮಾಡೋದು, ಇವತ್ತು ಬೆಳಗ್ಗೆ ಬೇಗ ಎದ್ದೆ, ಸೊ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ. ಯಾಕೆ ನಾನು ಇವತ್ತು ದೇವ್ರ ನೈವೇದ್ಯಕ್ಕಂತ ದಾಳಿಂಬೆ ಹಣ್ಣನ್ನು ಇಟ್ಟಿದ್ದೀನಿ. ಪೂಜೆ ಆದಮೇಲೆ ನಾನು ಹನುಮಾನ್ ಚಾಲಿಸ ಓದ್ತೇನೆ. ಪ್ರತಿ ಮಂಗಳವಾರ ಶನಿವಾರ ನಾನು ಓದ್ತೀನಿ. ಹನುಮಾನ್ ಚಾಲಿಸ ನಾವು ಶ್ರದ್ಧೆ ಭಕ್ತಿಯಿಂದ ಓದೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದರಿಂದ ರಿಮೂವ್ ಆಗುತ್ತೆ. ನಮಗೆ ಕೆಟ್ಟ ಕನಸು ಏನಾದರೂ ಬೀಳ್ತಾ ಇದ್ದರೆ ಈ ಹನುಮಾನ್ ಚಾಲಿಸ್ ಬುಕ್ಸ್ನ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲಗೋದ್ರಿಂದ ಕೂಡ ನಾವು ಕೆಟ್ಟ ಕನಸು ಬೀಳೋದನ್ನು ತಪ್ಪಿಸ್ಬೋದು. ಮತ್ತು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಈ ಹನುಮಾನ್ ಚಾಲಿಸ್ನ ಪಠಿಸಿ ಹೋಗೋದ್ರಿಂದ ನಾವು ಅಪಘಾತಗಳಾಗೋದನ್ನ ಕೂಡ ತಪ್ಪಿಸ್ಬೋದು. ದೇವ್ರಿಗೆ ಮಹಾಮಂಗಳಾರತಿ ಮಾಡಿ ಬೆಳಗ್ಗೆ ನಾನು ಶನಿವಾರದ ಪೂಜೆನ ಮುಗಿಸ್ಕೊಂಡೆ. ಆಫ್ಟರ್ನೂನ್ ಲಂಚ್ಗೆ ಅಂತ ರೋಸ್ಟೆಡ್ ಪನ್ನೀರ್ ಮತ್ತು ಹೆಲ್ತಿ ಆಗಿರೋ ಕಾರ್ನ್ ರೈಸ್ ಮಾಡೋಣ ಅಂತ ಪನ್ನೀರ್ನ 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಲು ಇಟ್ಟೆ. ಈಗ ಒಂದು ಬಾಣಲಿಲಿ 2 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಬೆಳ್ಳುಳ್ಳಿ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡಿ, ನಂತರ ಮಿಕ್ಸ್ಡ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್, ಬೀನ್ಸ್, ಮಶ್ರೂಮ್, ಕಾರ್ನ್ ಹಾಕಿ ಫ್ರೈ ಮಾಡಿ 1 ಸ್ಪೂನ್ ಗರಂ ಮಸಾಲ ಆ್ಯಂಡ್ ಪೆಪ್ಪರ್ ಪೌಡರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ರೈಸನ್ನು ಹಾಕಿಬಿಟ್ಟು ಈಗ ಕಲಿಸ್ಕೊಂಡ್ರೆ ಹೆಲ್ತಿಯಾಗಿರುವಂತಹ ಪ್ರೋಟೀನ್ ರಿಚ್ ಕಾರ್ನ್ ರೈಸ್ ರೆಡಿಯಾಗಿರುತ್ತೆ. ಈಗ ಒಂದು ತವಾ ಮೇಲೆ ಮ್ಯಾರಿನೇಟ್ ಆಗಿರುವ ಪನ್ನೀರನ್ನ ಇಟ್ಟು ಎರಡೂ ಕಡೆ ರೋಸ್ಟ್ ಮಾಡಬೇಕು. ಎರಡೂ ಕಡೆ ರೋಸ್ಟ್ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಹೆಲ್ತಿಯಾಗಿರುವಂಥ ರೋಸ್ಟೆಡ್ ಪನ್ನೀರ್ ಮತ್ತು ಕಾರ್ನ್ ರೈಸ್ ರೆಡಿ ಆಗುತ್ತೆ. ಆಫ್ಟರ್ನೂನ್ ನಾವು ಲಂಚ್ ಮುಗಿಸ್ಕೊಂಡು ಸಂಜೆ ಅಕ್ಕನ ಮನೆಗೆ ಹೋದ್ವಿ. ಅಕ್ಕನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟಾಡಲಿ ಅಂತ ಕರ್ಕೊಂಡು ಹೋದ್ವಿ. ಮಾಡ್ತಿದ್ಯಪ್ಪ? ಏನು ಮಾಡ್ತಿದ್ಯಾ? ಗಣಪತಿ ಮಾಡ್ತಿದ್ಯಾ? ಸಂಜೆ ಮನೆಗೆ ಬಂದು ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರು ಅಂತ ನನ್ನ ಮಗನಿಗೆ ತೋರಿಸೋಣ ಅಂತ ಕರ್ಕೊಂಡು ಹೋದ್ವಿ. ಈ ಗಣೇಶನ ಮೆರವಣಿಗೆಯಲ್ಲಿ ಆ ಗೊಂಬೆಗಳು ನೋಡಬೇಕು ಅಂತ ನನ್ನ ಮಗ ಆಟ ಮಾಡ್ತಾ ಇದ್ದ. ಈ ಮಕ್ಕಳಿಗೆ ಗಣೇಶನ ಮೆರವಣಿಗೆ ಡ್ಯಾನ್ಸ್ ಅಂದರೆ ನೋಡೋಕ್ಕೆ ಖುಷಿ ಅವ್ರಿಗೆ. ಅದನ್ನು ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ. ಅವನ ಆಸೆ ಯಾಕೆ ನಿರಾಸೆ ಮಾಡೋದು ಅಂತ ಕೂಡ ನಾವು ಎಲ್ಲಿ ಗಣೇಶನ ಕೂರಿಸ್ತಾರೋ ಆ ಕಡೆ ಎಲ್ಲ ಕಡೆ ಕೂಡ ನಾವು ಕರ್ಕೊಂಡು ಹೋಗ್ತೀವಿ ಅವನ್ನ. ಇದಾಗಿತ್ತು ಈ ಸಾಟರ್ಡೆ ಬ್ಲಾಗ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.